ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿರುವಂತಹ ಕಂಬಳ ಕ್ರೀಡೆಯನ್ನ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಗುರುಪುರದ ಮಾನಿಬೆಟ್ಟುವಿನಲ್ಲಿ ಇದೇ ಬರುವಂತಹ ಏಪ್ರಿಲ್ 4ರ ಶನಿವಾರದಂದು 3ನೇ ವರ್ಷದ ಹೊನಲು ಬೆಳಕಿನ ಮೂಲೂರು ಅಡ್ಡೂರು ಜೋಡುಕೆರೆ ಕಂಬಳವನ್ನ ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ. ಅಲ್ಲದೆ ಮುಂದಿನ ಬಾರಿ ದಸರಾದಲ್ಲಿಯೂ ಕಂಬಳ ನಡೆಸುವ ಭರವಸೆಯನ್ನ ಡಿಸಿಎಂ ಡಿಕೆಶಿ ಅವರಿಂದ ಸಿಕ್ಕಿದೆ ಎಂದು ಕಂಬಳ ಸಮಿತಿ ಅಧ್ಯಕ್ಷ ಇನಾಯತ್ ಅಲಿ ತಿಳಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಂಬಳ ಎಂಬುವಂತದ್ದು ಕೇವಲ ಒಂದು ಕ್ರೀಡೆಯಲ್ಲ, ಇದು ನಮ್ಮ ಮಣ್ಣಿನ ಸಂಸ್ಕೃತಿ. ಜಾತಿ ಮತ ಪಕ್ಷ ಭೇದ ಮರೆತು ಎಲ್ಲರಿಗೂ ಒಂದಾಗಿ ಆಚರಿಸುವ ಈ ಲೋಕೋತ್ಸವದ ಮೂಲಕ ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತದ್ದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದರು. ಕಳೆದ ಬಾರಿ ಕಂಬಳ ವೀಕ್ಷಿಸಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರಾವಳಿಯ ಈ ವೀರ ಕ್ರೀಡೆಗೆ ಮನಸೋತು ಮೈಸೂರು ದಸರಾದಲ್ಲೂ ಕಂಬಳ ಆರಂಭಿಸುವ ಘೋಷಣೆಯನ್ನ ಮಾಡಿದ್ರು. ತಾಂತ್ರಿಕ ಕಾರಣಗಳಿಂದ ಕಳೆದ ಬಾರಿ ಇದು ಸಾಧ್ಯವಾಗದಿದ್ರು ಮುಂದಿನ ದಸರಾ ಉತ್ಸವದಲ್ಲಿ ಕಂಬಳಕ್ಕೆ ಅವಕಾಶ ಕಲ್ಪಿಸುವ ಭರವಸೆಯನ್ನ ಅವರು ನೀಡಿದ್ದಾರೆ ಎಂದು ಇನಾಯತ್ ಅಲಿ ಈ ಸಂದರ್ಭದಲ್ಲಿ ಸ್ಮರಿಸಿದ್ರು. ಏಪ್ರಿಲ್ 4ರಂದು ಬೆಳಿಗ್ಗೆ 8:30 ಗಂಟೆಗೆ ಬಂಟರಿಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ಮಾಲಾಡಿ ಅವರು ಕಂಬಳವನ್ನ ಉದ್ಘಾಟಿಸಲಿಕ್ಕಿದ್ದಾರೆ. ಸಂಜೆ 6:30 ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮವನ್ನ ಮಾಜಿ ಸಂಸದ ಬೂಮುಲ್ ಬೆಂಗಳೂರು ಅಧ್ಯಕ್ಷ ಡಿಕೆ ಸುರೇಶ್ ಉದ್ಘಾಟಿಸಲಿದ್ದು, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ಗಣ್ಯರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಇನ್ನು ಈ ಬಾರಿಯ ಕಂಬಳದಲ್ಲಿ ಭಾಗವಹಿಸುವ ಪ್ರತಿಯೊಂದು ಕೋಣಗಳ ಮಾಲೀಕರಿಗೆ ಬೆಳ್ಳಿ ನಾಣ್ಯ ಹಾಗೂ 30 ಕೆಜಿ ಹುರುಳಿಯನ್ನ ವಿತರಿಸಲಾಗುತ್ತೆ. ಅಲ್ಲದೆ ಕನೆ ಹಲಗೆ ವಿಭಾಗದಲ್ಲಿ ನಿಗದಿತ ಎತ್ತರಕ್ಕೆ ನೀರು ಹಾಯಿಸಿದ ಎಲ್ಲಾ ಕೋಣಗಳಿಗೆ ತಲಾ 1 ಗ್ರಾಂ ಚಿನ್ನದ ಪದಕ ನೀಡಿ ಗೌರವಿಸಲಾಗುತ್ತೆ. ಇದರೊಂದಿಗೆ ಯಕ್ಷಗಾನ ಸಾಧಕರಿಗೆ ಸನ್ಮಾನ, ಫುಡ್ ಫೆಸ್ಟಿವಲ್, ಕೇರಳದ ಪ್ರಸಿದ್ಧ ಚಂಡೆ ವಾದನ ಮತ್ತು ಆಕರ್ಷಕ ಸುಡುಮದ್ದು ಪ್ರದರ್ಶನ ಕಂಬಳದ ಮೆರುಗನ್ನ ಹೆಚ್ಚಿಸಲಿಕ್ಕಿದೆ. ರಾಜ್ಯ ಕಂಬಳ ಅಸೋಸಿಯೇಷನ್ ಪದಾಧಿಕಾರಿ ಲೋಕೇಶ್ ಶೆಟ್ಟಿ ಮುಚ್ಚೂರು ಮಾತನಾಡಿ, ಈ ಬಾರಿ ಕಂಬಳದಲ್ಲಿ ಶಿಸ್ತಿಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಾ ಇದ್ದು, ಓಟದ ನಿಖರತೆಗಾಗಿ ಹೊಸ ತಂಡದ ಮೂಲಕ ಸೆನ್ಸಾರ್ ತಂತ್ರಜ್ಞಾನವನ್ನ ಅಳವಡಿಸಲಾಗುತ್ತಿದೆ ಎಂದರು. ಈ ವೇಳೆ ಕಂಬಳದ ಆಮಂತ್ರಣ ಪತ್ರಿಕೆಯನ್ನ ಇನಾಯತ್ ಸಹಿತ ವೇದಿಕೆಯಲ್ಲಿದ್ದ ಗಣ್ಯರು ಬಿಡುಗಡೆ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಪದ್ಮನಾಭ್ ಕೋಟ್ಯಾನ್, ಮಾಜಿ ಉಪಮೇಯರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪುರುಷೋತ್ತಮ್ ಚಿತ್ರಾಪುರ, ಕೆಪಿಸಿಸಿ ಸದಸ್ಯ, ಸಮಿತಿ ಉಪಾಧ್ಯಕ್ಷ, ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದ ಆರ್.ಕೆ. ಪೃಥ್ವಿರಾಜ್, ಪ್ರಧಾನ ಕಾರ್ಯದರ್ಶಿ ಯಶವಂತ್ ಕುಮಾರ್ ಶೆಟ್ಟಿ ಬೆಳ್ಳೂರು ಗುತ್ತು, ಕಾರ್ಯಾಧ್ಯಕ್ಷರು ಜಗದೀಶ್ ಶೆಟ್ಟಿ ಮಾನಿಬೆಟ್ಟುಗುತ್ತು, ವ್ಯವಸ್ಥಾಪಕ ವಿನಯ್ ಕುಮಾರ್ ಶೆಟ್ಟಿ ಮಾನಿಬೆಟ್ಟುಗುತ್ತು ಉಪಸ್ಥಿತರಿದ್ದರು. ವಿಶೇಷವಾಗಿ ನಾನು ನಮ್ಮ ಗುರುಪುರ ಕಂಬಳ ವಿನಂತಿಸುವುದೇನೆಂದ್ರೆ, ಇವತ್ತು ಕಂಬಳ ಕೈತಪ್ತಾ ಬರ್ತಾ ಉಂಟು. ಉದಾಹರಣೆಗೆ ಮೊನ್ನೆ ಒಂದು ಕಂಬಳದಲ್ಲಿ ನಾವು ನೋಡಿದ್ವಿ, ಒಂದು 6:30 ಗೋಲ್ನವರೆಗೂ ಕೂಡ ಹಿಂದಿನಿಂದ ಓಡಿಕೊಂಡು ಬರ್ತಾರೆ. ಕೋಣಗಳನ್ನು ಬಿಟ್ಟ ನಂತರ ಬಿಡುವವರಲ್ಲದೆ ಓಡಿಸುವವರಲ್ಲದೆ ಯಾರು ಕೂಡ ಒಂದೇ ಹೆಜ್ಜೆಯೂ ಕೂಡ ಮುಂದೆ ಬರದ ಹಾಗೆ ನಾವು ನಮ್ಮ ಕಂಬಳದಲ್ಲಿ ನೋಡ್ಕೊಳ್ಳಿ. ಯಾಕಂದ್ರೆ ಒಂದು ಕಡೆಯಿಂದ ಅತ್ಯಂತ ವೈಭವ, ಇನ್ನೊಂದು ಕಡೆಯಿಂದ ವ್ಯವಸ್ಥೆ, ಇನ್ನು ಮತ್ತೊಂದು ಕಡೆಯಲ್ಲಿ ಬಂದವರಿಗೆ ಒಂದು ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಬೆಳ್ಳಿಯ ನಾಣ್ಯದ ಕೊಡುಗೆ, ಪ್ರತಿಯೊಂದು ಕೋಣಗಳವರಿಗೂ ಹುರುಳಿಯ ಒಂದು ಕೊಡುಗೆ, ಬಂದವರಿಗೆಲ್ಲ ಒಂದು ಅನ್ನ ಸಂತರ್ಪಣೆ, ಅದರೊಟ್ಟಿಗೆ ಭಾಗವಹಿಸಿದ ಕೋಣಗಳು ಬಹುಮಾನ ಪಡೆಯದಿದ್ರು ಕೂಡ ಕಣೆಯರಿಗೆ ಅವರಿಗೆ ಒಂದೊಂದು ಬಂಗಾರದ ನಾಣ್ಯಗಳು, ಬೆಳ್ಳಿಯ ನಾನು ನೋಡಿದ ಹಾಗೆ ಬಂಗಾರದ ನಾಣ್ಯಗಳು, ಎಲ್ಲರಿಗೂ ಬೆಳ್ಳಿಯ ನಾಣ್ಯಗಳು, ಬಂಗಾರದ ನಾಣ್ಯಗಳು ಎಲ್ಲ ಕೊಡುವಂತ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಇದು ಸಣ್ಣ ವಿಷಯ ಅಲ್ಲ. ಯಾಕಂದ್ರೆ ಇದರ ಹಿಂದೆ ಒಂದು ದೊಡ್ಡ ಇಚ್ಛಾಶಕ್ತಿ ಯಾವುದಕ್ಕೂ ಕೂಡ ಆ ವಿಲ್ ಪವರ್ ಇದೆ. ಆ ಇಚ್ಛಾಶಕ್ತಿ ನಮ್ಮಲ್ಲಿ ಇನಾಯತ್ ಅಲಿ ಅವರ ಮೂಲಕ ನಮಗೆಲ್ಲ ಮೂಡಿ ಬಂದ್ರೆ, ಅವರ ಎದುರುಗಡೆಯಿಂದ ಇರುವುದರಿಂದ ಪ್ರಾಯಶಃ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಹೆಚ್ಚು ಮಾತಾಡದೆ, ನಾಲ್ಕಿನ ಕಂಬಳದಲ್ಲಿಯೂ ಕೂಡ ಈ ಬಗ್ಗೆ ಹೆಚ್ಚು ಪ್ರಚಾರವನ್ನು ನಾವು ಕೊಡ್ತೇವೆ. ಉಪ್ಪಿನಗಡಿಯ ಕಂಬಳ ಇದೆ ಅದಕ್ಕಿಂತ ಮುಂಚೆ, ಯಾಕಂದ್ರೆ ಸ್ವಲ್ಪ ಕಂಬಳ ಕೊನೆಗೆ 4 ಕಂಬಳಗಳು ಉಳಿದಿದೆ. ಒಂದು ಉಪ್ಪಿನಂಗಡಿಯ ಕಂಬಳ, ಇನ್ನೊಂದು ಗುರುಪುರದ ಕಂಬಳ, ಮತ್ತೊಂದು ಬಳ್ಕುಂಜಿಯ ಕಂಬಳ, ಇನ್ನೊಂದು ಅರೆಕಳದ ಕಂಬಳ. ಈ 4 ಕಂಬಳಗಳು ಈಗ ಪಟ್ಟಿಯಲ್ಲಿದ್ದ ಹಾಗೆ ಆಗ್ತದೆ. ಇನ್ನೂ 2 ಕಂಬಳಗಳು ಒಂದು ಸಾಣೂರಿನಲ್ಲಿ ಕರೆ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಆಗ್ತಾ ಇದೆ, ಮತ್ತೊಂದು ನಮ್ಮ ಕಡಂದರೆಯ ಪರಾರಿಯಲ್ಲಿ ಈಗಾಗಲೇ ಕರೆ ನಿರ್ಮಾಣ ಆಗಿದೆ. ಮುಂದೆ 1-2 ಕಂಬಳಗಳಾಗುವ ಸೂಚನೆಗಳು ಈಗಲೇ ಸಿಗ್ತಾ ಇದೆ. ಅದರೊಟ್ಟಿಗೆ ಸುಪ್ರೀಂ ಕೋರ್ಟ್ ಕೂಡ ಪೇಟಾದವರ ಹಾಕಿದಂತ ಆಕ್ಷೇಪವನ್ನು, ಅರ್ಜಿಯನ್ನು ಅಡ್ಮಿಷನ್ ಸ್ಟೇಜಿನಲ್ಲಿ ರಿಜೆಕ್ಟ್ ಮಾಡಿದೆ. ಎಲ್ಲಿಯೂ ಕೂಡ ಕಂಬಳ ಮಾಡಬಹುದು ಅಂತ. ಆದ್ರೆ ನನ್ನ ಒಂದು ಅಥವಾ ಕೆಲವರ ಅಭಿಪ್ರಾಯ ಹೇಗುಂಟು ಅಂತ ಕೇಳಿದ್ರೆ, ಮೊದಲು ನಮ್ಮ 2 ಜಿಲ್ಲೆಯಲ್ಲಿರುವಂತಹ ಕಂಬಳಗಳನ್ನು ಸರಿ ಮಾಡಿಕೊಳ್ಳುವ,
ಅಂದ್ರೆ 24 ಗಂಟೆ ಒಳಗೆ ಮುಗಿಸ್ಲಿಕ್ಕೆ ಏನ್ ಬೇಕು ಅಲ್ಲಿ ಯಾವ ರೀತಿ ನಾವು ಸಹಕಾರವನ್ನು ಕೊಟ್ಟು ಕೋಣಗಳವರನ್ನು ಮನವೊಲಿಸಿಕೊಂಡು ವಿಳಂಬ ಆಗದ ಹಾಗೆ ನೋಡಬೇಕು ಅಂತ. ಇನ್ನೊಂದು ಕಡೆಯಿಂದ ಏನ್ ಹೇಳ್ತಾರೆ ಅವರ ಹತ್ರ ಗಮನಕ್ಕೆ ಬರ್ತೇನೆ ನಾನು, ಕೋಣಗಳನ್ನು ಬಿಡುವಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮೂಲಕ ನಮ್ಮ ಮಣಿಪಾಲ ವಿಶ್ವವಿದ್ಯಾಲಯದವರ ಸಹಭಾಗಿತ್ವದಲ್ಲಿ ಒಂದೆರಡು ಪ್ರಯೋಗಗಳು ಆಗಿದೆ. ಈಗ ನಮ್ಮ ಕುಡ್ಲದವರ ಸಹಯೋಗವೂ ಕೂಡ ಅದಕ್ಕೆ ದೊರಕ್ತಾ ಇದೆ. ಹಾಗಾಗಿ ಮುಂದೆ ಒಂದು ದಿನ, ಪ್ರಾಯಶಃ ಮುಂದೆ ಒಂದು ದಿನ ಅಂದ್ರೆ ಈ ವರ್ಷ ಕಷ್ಟ ಆಗಿದೆ, ಯಾಕಂದ್ರೆ ಅಷ್ಟು ದೂರದಲ್ಲಿ ಕೋಣಗಳು ಒಪ್ಪುದಿಲ್ಲ. ಕೋಣಗಳನ್ನು ಬಿಡುವಲ್ಲಿಯೂ ಕೂಡ ತಂತ್ರಜ್ಞಾನದ ಎಲ್ಲಿ ಯಾವ ರೀತಿ ಇಲ್ಲಿ ನಮ್ಮ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಮತ್ತು ಎಲೆಕ್ಟ್ರಾನಿಕ್ ಟೈಮಿಂಗ್ಸ್ ಇದೆ, ಅದೆರಡೂ ಕೂಡ ಅತ್ಯಂತ ಯಶಸ್ವಿಯಾಗಿ ಕೆಲಸ ಆಗ್ತದೆ. ಆದ್ರೆ ಕೋಣಗಳ ಸಹಕಾರ ಬೇಕು. ಮೊನ್ನೆ ಕಂಬಳದಲ್ಲಿ ಸೆನ್ಸಾರ್ ಫೇಲ್ಯೂರ್ ಆಗಿ 1.5 ಗಂಟೆ ಕಂಬಳ ನಿಂತಿತ್ತು. ಆಮೇಲೆ ಸೆನ್ಸಾರ್ ಲೈಟಿಂಗ್ ಆಗಲಿಲ್ಲ. ಆದ್ರೆ ಕೋಣಗಳವರು ಸಹಕಾರ ಕೊಟ್ಟರು. ಟೈಮಿಂಗ್ಸ್ ನಲ್ಲಿ ಇಡೀ ಕಂಬಳವನ್ನು ಮುಗಿಯುವವರೆಗೆ ಕೋಣಗಳವರು ಸಹಕಾರ ಕೊಟ್ಟರು. ಹಾಗೆ ಕೋಣಗಳವರು ಸಹಕಾರವನ್ನು ಪಡ್ಕೊಂಡ್ರು. ಕೋಣಗಳನ್ನು ಬಿಡುವಲ್ಲಿಯೂ ಕೂಡ ಒಂದು ತಂತ್ರಜ್ಞಾನದ ಅಳವಡಿಕೆ ಆದ್ರೆ ಖಂಡಿತವಾಗಿ 24 ಗಂಟೆ ಒಳಗೆ ಕಂಬಳವೂ ಮುಗಿಯುತ್ತದೆ. ಕಂಬಳದ ಬಗ್ಗೆ ಇರುವಂತಹ ಆಸಕ್ತಿ, ಯಾಕಂದ್ರೆ ಈಗ ಜಗತ್ತಿನಾದ್ಯಂತ ಪ್ರಚಾರ ಮಾಧ್ಯಮದ ಮೂಲಕ ಈ ಕಂಬಳ ನೋಡ್ತಾ ಇರೋದ್ರಿಂದ ಗುರುಪುರದ ಕಂಬಳಗಡೆ ಕೂಡ ಬಹಳಷ್ಟು ಜನ ಕೇಳಿದ್ರು, ಹೀಗೀಗ ಉಂಟಲ್ಲ, ಹೀಗೀಗ ಉಂಟಂತೆ ಅಂತ. ಅದು ಕಳೆದ ವರ್ಷವೂ ಮಾಡಿದ್ದಾರೆ. ಬಹಳ ಅಂದ್ರೆ ಮರು ದಿವಸವೂ ಕೂಡ ನಿಮ್ಮ ದೂರ ಆಲೋಚನೆ ಹೇಗಿತ್ತು ಅಂದ್ರೆ ಮರು ದಿವಸವೂ ಕೋಣಗಳು ಕೋಣಗಳವರಿಗೆ ಒಂದು ಊಟೋಪಚಾರದ ವ್ಯವಸ್ಥೆ. ಇದು ಯಾಕೆ ಮುಖ್ಯ ಅಂದ್ರೆ ಕೋಣಗಳವರು ಬರುವಾಗಲೇ ಇವತ್ತು ಟೆಂಟ್ ಇಟ್ಕೊಂಡು ಬರ್ತಾರೆ, ಗ್ಯಾಸ್ ಇಟ್ಕೊಂಡು ಬರ್ತಾರೆ, ಅಡಿಗೆ ಮಾಡ್ತಾ ಊಟ ಮಾಡ್ತಾ ಇರಬೇಕಾದಂತ ಪರಿಸ್ಥಿತಿಯಲ್ಲಿ ಆ ಉಳಿದವರಿಗೆ ಆ ಬಗ್ಗೆ, ಹೊಟ್ಟೆ ಬಗ್ಗೆ, ಅಡಿಗೆ ಬಗ್ಗೆ ಯೋಚನೆ ಇಲ್ಲದಂತೆ ಮಾಡಿದ್ದು ಅಂತ ಹೇಳಿದ್ರೆ ಪ್ರಾಯಶಃ ನೀವು ಕೊನೆಗೆ ಕೊಡುವ ಒಂದು ಬೆಳ್ಳಿಯ ನಾಣ್ಯ, ಬಂಗಾರದ ನಾಣ್ಯ ಇದೆಲ್ಲ ಅದಷ್ಟೇ ಇದು ಬಹಳ ಮುಖ್ಯವಾದಂತಹ ಒಂದು ನಮ್ಮ ಅದು ವ್ಯವಸ್ಥೆಯ ಒಂದು ಭಾಗ ಅಂತ ನಾನು ಅದನ್ನು ತಿಳ್ಕೊಳ್ತೇನೆ. ಹಾಗಾಗಿ ನಾವು ನಿಮ್ಮೊಟ್ಟಿಗಿದ್ದೇವೆ. ಕಳೆದ 2 ವರ್ಷಗಳಲ್ಲಿ ಕೂಡ ನಾವು ಗುರುಪುರದ ಕಂಬಳ ನಮ್ಮ ಕಂಬಳ ಅಂತ ನಾವು ಭಾವಿಸಿಕೊಂಡು ನಿರಂತರವಾಗಿ ಕೆಲಸ ಮಾಡಿದ್ದೇವೆ. ನಮಗೂ ಕೂಡ ಇಂಥ ಮುಖಂಡರಿದ್ದಾಗ ಇಂಥ ಒಂದು ವಿನಯ್ ಕುಮಾರ್ ಅವರು ಒಂದು 10 ಸಲ ಆದ್ರೂ ಫೋನ್ ಮಾಡ್ತಾರೆ ನನಗೆ. ಅದಲ್ಲದೆ ಅವರ ಯಕ್ಷಗಾನ ಅಕಾಡೆಮಿ ಒಬ್ರು ಸದಸ್ಯರಾಗಿದ್ದರಿಂದ ಈ ವರ್ಷವೂ ಕೂಡ ತುಳು ಯಕ್ಷಗಾನವನ್ನು ಕೂಡ ಕಂಬಳ ದಿವಸವೇ ಇಟ್ಕೊಂಡಿದ್ದಾರೆ. ಇದು ಬದಿಗುಳಿಯ ಕಂಬಳದಲ್ಲಿ ಪ್ರಾರಂಭದ ವರ್ಷದಲ್ಲಿ ಇತ್ತು. ಪುತ್ತೂರಿನ ಕಂಬಳೋತ್ಸವದಲ್ಲಿ 5 ಮೇಳದ ಆಟ ಒಂದೇ ದಿವಸ ನಡೀತಾ ಇತ್ತು, ಅಷ್ಟು ಜನ ಸೇರ್ತಾ ಇದ್ರು. ಹಾಗಾಗಿ ಒಂದು ಕಡೆಯಿಂದ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು, ಆಚಾರ ವಿಚಾರಗಳನ್ನು ಉಳಿಸಿಕೊಂಡು ಬರುವಲ್ಲಿ ಅವರು ಹೇಳಿದ ಹಾಗೆ ನಮ್ಮ ಕಂಬಳ ಎಷ್ಟು ಮುಖ್ಯವೋ ಕ್ರೀಡಾತ್ಮಕವಾಗಿಯೂ ಅಷ್ಟೇ ಮುಖ್ಯವಾಗಿ ಒಳ್ಳೆಯ ಕೆಲಸ ಮಾತ್ರ ಆದ್ರೂ ಸಾಲದು, ಒಳ್ಳೆಯ ರೀತಿಯಲ್ಲಿ ಆಗಲಿ ಎನ್ನುವಂತಹ ಶುಭ ಹಾರೈಕೆಯೊಂದರಲ್ಲಿ ನನ್ನ ಮಾತು. ಗುರುಪುರ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳ ಸಮಿತಿಯ ವತಿಯಿಂದ ಇವತ್ತು ನಡೆಯುತ್ತಿರುವಂತಹ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ, ಇವತ್ತು ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದ BL ಪದ್ಮನಾಭ ಕೋಟಿ ಎಂಬವರು ಜೊತೆಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿಕೊಂಡು, ಅದೇ ರೀತಿ ಕಂಬಳ ಕ್ಷೇತ್ರದ ಭೀಷ್ಮ ಎಂದ ಹೆಸರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಹಿರಿಯರು, ಕಂಬಳದಲ್ಲಿ ಕಂಬಳ ನಡೆಸಲು ನಮಗೆ ಮಾರ್ಗದರ್ಶನ ನೀಡುತ್ತಿರುವಂತಹ ಗುಣಪಾಲ್ ಗಡಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸ್ವಾಗತಿಸಿಕೊಂಡು, ನಮ್ಮ ಇನ್ನೊಬ್ಬ ಯುವ ಮಿತ್ರ, ನಮ್ಮ ಆತ್ಮೀಯರು, ರಾಜ್ಯ ಕಂಬಳ ಅಸೋಸಿಯೇಷನ್ ನ ಪದಾಧಿಕಾರಿಯಾಗಿರುವಂತಹ ಲೋಕೇಶ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮುಚ್ಚು ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು, ನಮ್ಮ ಮಾಜಿ ಉಪಮೇಯರ್, ಪ್ರಸ್ತುತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ನಮ್ಮ ಆತ್ಮೀಯರಾಗಿರುವ ಪುರುಷೋತ್ತಮ ಚಿತ್ರಗಾರರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸಿಕೊಂಡು, ನಮ್ಮ ಕೆಪಿಸಿಸಿಯ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರಾಗಿ ನಮ್ಮ ಮಾರ್ಗದರ್ಶಕರಾಗಿರುವಂತಹ ನನ್ನ ಹಿರಿಯರು ಆದ RK ಪತ್ರಿಕಾರರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಮ್ಮ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಕಂಬಳ ಸಮಿತಿಯ ಇನ್ನೊಬ್ಬ ಸದಸ್ಯರು ಮೂಳೂರು ಬಂಡಿತಾಯ ದೇವಸ್ಥಾನದ ಅಧ್ಯಕ್ಷರು ಆಗಿರುವಂತಹ ಪದ್ಮನಾಭ ಶೆಟ್ಟಿ ಅವರಿದ್ದಾರೆ. ನಮ್ಮ ಕಂಬಳ ಸಮಿತಿಯ ವ್ಯವಸ್ಥಾಪಕರಾದಂತಹ ವಿನಯ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಉಮೇಶ್ ಶೆಟ್ಟಿ, ನಮ್ಮ ವಕೀಲರಾದಂತಹ ಉಮೇಶ್ ಶೆಟ್ಟಿ ಅವರಿದ್ದಾರೆ.
ಉಮೇಶ್ ಮೇಘಿನ ಮನೆ ಸರಿ, ಅವರು ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅದೇ ರೀತಿ ಹರೀಶ್ ಭಂಡಾರಿ ಅವರು ನಮ್ಮ ಕಂಬಳ ಸಮಿತಿಯವರು, ನಮ್ಮ ಜಗದೀಶ್ ಶೆಟ್ಟಿ ಮಾನಿಬೆಟ್ಟು ಗುರುತು ಜಗದೀಶ್ ಶೆಟ್ಟಿ ಅವರಿದ್ದಾರೆ ಅಂತ ಗೊತ್ತಿದ್ದಾರೆ. ಅದೇ ರೀತಿ ನಮ್ಮ ಪುರುಷೋತ್ತಮ್ ಮಲ್ಲಿ ಅವರಿದ್ದಾರೆ, ಧೋನಿಜಿ ಗುರುತು ಪುರುಷೋತ್ತಮ್ ಮಲ್ಲಿ ಅವರು, ಅಬ್ದುಲ್ ಅಜೀಜ್ ಬಾಷಾರ್ ಅವರಿದ್ದಾರೆ, ಜೀತೂರ್ ಅವರಿದ್ದಾರೆ, ನಮ್ಮ ವಾಮಂಜೂರಿನ ಜೀತೂರ್ ಅವರಿದ್ದಾರೆ, ಗಿರೀಶ್ ಅವರು ಇಲ್ಲಿ ಹಿಂದೆ ಕೂತಿದ್ದಾರೆ, ಹಾಗಾಗಿ ಗೊತ್ತಾಗ್ತದೆ. ಗಿರೀಶ್ ಅವರು ನಮ್ಮ ಯುವ ಮಿತ್ರರಾದ ಎಲ್ಲ ನಮ್ಮ ಕಷ್ಟ ಸುದ್ದಿಗಳು ನಮ್ಮ ಜೊತೆಗಿರುವಂತಹ ಈ ಗಿರೀಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಎಲ್ಲರನ್ನು. ಅದೇ ರೀತಿ ಅಬ್ದುಲ್ ನಮ್ಮ ಮೊಹಮ್ಮದ್ ಅವರು KSRTC ಮಾಜಿ ಸದಸ್ಯರು, ಮತ್ತೆ ಬೇರೆಲ್ಲ ಭಾಷೆ ಹೇಳಿದ್ದೇನೆ, ಬೇರೆಲ್ಲ ನಮ್ಮಂತ ಕಮಲಾ ಸಮಿತಿ ಕಮಲಾ ಕೆಲಸ ಮಾಡುತ್ತಿರುವಂತ ನನ್ನೆಲ್ಲ ಪ್ರೀತಿಯ ಮಿತ್ರರನ್ನು, ಇಲ್ಲಿ ಬಂದಂತ ನನ್ನ ಎಲ್ಲ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮ ಇರ್ಬೋದು, ಎಲ್ಲರನ್ನು ಸ್ವಾಗತಿಸಿಕೊಂಡು ಇವತ್ತು ನಾವಿಲ್ಲಿ ಒಂದು ಬಾರಿ ಖುಷಿಯಲ್ಲಿ ಬಂದಿದ್ದೇವೆ. 3ನೇ ವರ್ಷದ ಗುರುಪುರ ಕಮಲ 3ನೇ ವರ್ಷಕ್ಕೆ ಏಪ್ರಿಲ್ 4ನೇ ತಾರೀಕಿಗೆ ನಮ್ಮ ಇವರು ಅಜಿತ್ ಕುಮಾರ್ ರೈ ಮಾರಾಡಿ ಅವರು ನಮ್ಮ ಈ ಕಮಲದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಹರಿನಾರಾಯಣ್ ದಾಸ್ ಅಸ್ತ್ರನ ನಮ್ಮ ಇದರ ದೀಪ ಪ್ರಜ್ವಲನೆ ಮಾಡುವ ಮೂಲಕ, ಆಶೀರ್ವಾದ ಮಾಡುವ ಮೂಲಕ ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಅವರು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡುವ ಮೂಲಕ ನಮ್ಮ ಕಮಲದ ಉದ್ಘಾಟನೆ ಏಪ್ರಿಲ್ 4ನೇ ತಾರೀಕನ್ನು ನಡೆಯಲಿಕ್ಕಿದೆ. ಈ ಸಲ ಒಂದು ಕಮಲ ಅಂತ ಹೇಳಿದ್ರೆ ಏನು ಅಂತ, ಕಮಲ ಅಂತ ಹೇಳಿದ್ರೆ ತುಳುನಾಡಿನ ಒಂದು ಮಣ್ಣಿಗೆ ಮತ್ತು ಈ ಕಮಲಕ್ಕೆ ಒಂದು ಅವಿನಾಭಾವ ಸಂಬಂಧ ಇರುವಂತಹ ಒಂದು ಕಮಲ ಇದು. ಈ ಸಂಸ್ಕೃತಿ, ಪರಂಪರೆ, ಕ್ರೀಡೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ನಡೆಸುವಂತ ಒಂದು ಕಲೆಯಾಗಿದೆ ಕಮಲ. ಈ ಕಮಲದ ಮೂಲಕ ನಾವು ನಮ್ಮ ಧಾರ್ಮಿಕ ಭಾವನೆಯೊಂದಿಗೆ ನಮ್ಮ ಒಂದು ಉತ್ಸಾಹದಿಂದ ನೋಡುವಂತಹ ಒಂದು ಕ್ರೀಡೆಯಾಗಿದೆ ಕಮಲ. ಇಂತಹ ಒಂದು ಹೆಮ್ಮೆಯ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು, ಇಂದಿನ ಜನಾಂಗಕ್ಕೆ ಅದನ್ನು ಪರಿಚಯಿಸಿಕೊಂಡು ಹೋಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಗುರುಕುಲ ಕಮಲದ ಇದನ್ನು ಒಂದು ಅದ್ದೂರಿಯಾಗಿ ನಡೆಸಬೇಕು. ಕಳೆದ ಸಲ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಕರ್ನಾಟಕ ಗಣ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದು ಅವರು ಈ ಕಾರ್ಯಕ್ರಮವನ್ನು 1 ಗಂಟೆ ನಮ್ಮ ಜೊತೆ ಕೂತ್ಕೊಂಡು ಈ ಕಮಲೋತ್ಸವವನ್ನು ನೋಡಿ ಅವರು ಕೂಡ ಒಂದು ವಿಶೇಷವಾದ ಘೋಷಣೆಯನ್ನು ಮಾಡಿದ್ದಾರೆ. ಮುಂದೆ ಬರುವಂತಹ ದಸರಾದಲ್ಲಿ ಈ ಕಮಲವನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಎಂಬ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಈಗಾಗಲೇ ಒಂದು ಪೇಟೆಗಳ ಒಂದು ಬೇರೆ ಬೇರೆ ಸಮಸ್ಯೆಗಳಿಂದ ಕಳೆದ ಸಲ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ದಸರಾದಲ್ಲಿ ಕೂಡ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿ ಪ್ರಾರಂಭ ಮಾಡ್ತೇವೆ ಎಂಬ ಮಾತನ್ನು ನಮ್ಮ ನಾಯಕರಾದ DK ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ. ಕಳೆದ ಸಲದ ಕಮಲ ನೀವು ನೋಡಿರ್ಬೋದು ಯಾವ ರೀತಿ ಆಗಿದೆ ಅಂತ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು, ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ ಸಲದ ಕಮಲದಲ್ಲಿ ವಿಶೇಷವಾಗಿ ಅದು ಬರೀ ಕ್ರೀಡೆ ಅಲ್ಲ, ಅದೊಂದು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಅದನ್ನು ಉಳಿಸಿಕೊಂಡು ಹೋಗ್ಬೇಕೆಂಬ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಮಲದ ಜೊತೆ ನಮ್ಮ ತುಳುನಾಡಿನ ಗಂಡುಗಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಯಕ್ಷಗಾನವನ್ನು ಕೂಡ ಅವತ್ತು ನಮ್ಮ ಯಕ್ಷಗಾನ ಕೂಡ ನಡೆಸಲಿಕ್ಕಿದ್ದೇವೆ. ಅದೇ ರೀತಿ ಕನ್ನಡದ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇರ್ಬೋದು, ನಮ್ಮ ಈ ತುಳುನಾಡಿನ ಹಿಂದಿನ ಶೈಲಿ ಯಾವ ನಮ್ಮ ಏನು ಫುಡ್ ಫೆಸ್ಟಿವಲ್ ಹಿಂದಿನ ಯಾವ ಬೇರೆ ಬೇರೆ ತಿಂಡಿ ತಿನಿಸುಗಳಿರ್ಬೋದು ಅದನ್ನು ಕೂಡ ಅಲ್ಲಿ ಆಯೋಜಿಸುವಂತ ಕಾರ್ಯಕ್ರಮವನ್ನು ಕೂಡ ಈ ತುಳುನಾಡಿನ ಕಮಲದಲ್ಲಿ ನಮ್ಮ ಈ ಕಮಲದಲ್ಲಿ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬರುವಂತ ಎಲ್ಲ ಕಮಲ ಮಾಲಕರಿಗೆ ಅದಕ್ಕೊಂದು ವಿಶೇಷ ಉಡುಗೊರೆ, ಒಂದು ಬೆಳ್ಳಿ ನಾಣ್ಯ ಇರ್ಬೋದು, ಅದರ ಜೊತೆಗೆ ಒಂದು 30 kg ಹುರ್ಲಿ ನಾವು ಕೊಡುವಂತ ಇರ್ತೇವೆ. ಹುರ್ಲಿ 30 kg ಒಂದು ಬ್ಯಾಗ್ ಹುರ್ಲಿಯನ್ನು ಹಾಗೂ ಒಂದು ಬೆಳ್ಳಿ ನಾಣ್ಯವನ್ನು ಒಂದು ಪ್ರತಿಯೊಬ್ಬರು ಯಾರು ಕೂಡ ಬಹುಮಾನ ಸಿಗ್ಲಿಲ್ಲ ಅಂತ ಬೇಸರ ಆಗಬಾರ್ದು. ಎಲ್ಲ ಬೇರೆ ಬೇರೆ ದೂರದಿಂದ ಬರ್ತಾರೆ, ನಮ್ಮ ಕಾರ್ಕಳದಿಂದ ಇರ್ಬೋದು, ಬೆಂಗಳೂರಿಂದ ಇರ್ಬೋದು, ಸುಳ್ಯದಿಂದ ಎಲ್ಲ ಕಡೆಯಿಂದ ಬರ್ತಾರೆ. ಅಂತ ಬಂದವರಿಗೆ ಒಂದು ನೆನಪಿನ ಕಾಣಿಕೆಯಾಗಿ ಒಂದು ಬೆಳ್ಳಿ ನಾಣ್ಯ ಹಾಗೂ ಬರೇ ಅವರ ಮಾಲಕರಿಗೂ ಅಲ್ಲ, ಅದು ಬಂದಂತ ಕೋಣೆಗಳಿಗೂ ಕೂಡ ತಿನ್ಲಿಕ್ಕೆ ಒಂದು ಹುರ್ಲಿ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೇವೆ. ಅದೇ ರೀತಿ ನಮ್ಮ ಒಂದು ಉದ್ದೇಶ ಸ್ವಸ್ಥವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಈ ಕಮಲ, ನಮ್ಮ ಈ ತುಳುನಾಡಿನ ಏನು ಸಂಸ್ಕೃತಿ ಇದೆ ಇದನ್ನು ನಾವು ಉಳಿಸಿಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನು ತೋರಿಸಿ ಅದನ್ನು ಬೆಳೆಸಿಕೊಂಡು ಹೋಗಬೇಕೆಂಬ ನಿಟ್ಟಿನಲ್ಲಿ ಇಂತಹ ಒಂದು ಕಮಲದ ಮೂಲಕ ಒಂದು
ಎಲ್ಲ ಈ ಕಂಬದಲ್ಲಿ ನೋಡಬಹುದು, ಎಲ್ಲ ಜಾತಿಯವರು ಎಲ್ಲರೂ ಒಟ್ಟಿಗೆ ಸೇರಿ, ಯುವಕರು ಇರ್ಬೋದು, ಹಿರಿಯರು, ಬಡವರು, ಶ್ರೀಮಂತರು, ಯಾರು ಏನು ಪಕ್ಷ ಭೇದ ಮರೆತು ಎಲ್ಲರೂ ಒಂದಾಗಿ ಸೇರುವಂತಹ ಒಂದು ಉತ್ಸವ ಇದು. ಈ ಉತ್ಸವವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಎಂಬ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕಮಲಾ ಸಮಿತಿಯವರ ಒಂದು ದೊಡ್ಡ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಅಲ್ಲಿನ ಸ್ಥಳೀಯ ಸಂಘ ಸಂಸ್ಥೆಗಳು, ಬೇರೆ ಬೇರೆ ನಮ್ಮ ಊರಿನ ಎಲ್ಲ ನಾಯಕರ ದೊಡ್ಡ ಪ್ರೋತ್ಸಾಹ ಕೂಡ ಸಿಕ್ಕಿದೆ. ಈ ಬಾರಿ ಕಮಲಕ್ಕೆ ಈಗಾಗಲೇ ನಮಗೆ ಒಂದು ವಿಶೇಷ ಇದು ಬಂದಿದೆ, ಹೆಚ್ಚಿನ ಕೋಣದಲ್ಲಿ ಬರ್ತಾ ಇದೆ ಅಂತ. ಅದ್ರ ಜೊತೆಗೆ ಎಲ್ಲ ಊರಿನ ಹೆಚ್ಚಿನ ಜನರು ಕೂಡ ಈ ಕಮಲ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಅಂತ ನಮಗೆ ಒಂದು ತಿಳಿದು ಭಾರಿ ಖುಷಿಯಾಗಿದೆ. ನೀವು ಕೂಡ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು, ಬಂದು ಭಾಗವಹಿಸಬೇಕು, ಇದರ ಒಂದು ಪ್ರಚಾರ ಮಾಡಿ ಈಗ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸುವಂತಹ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಸೇವೆ ಇರಲಿ ಎಂಬ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಂಬಳದ 3ನೇ ವರ್ಷದ ಪತ್ರಿಕಾಗೋಷ್ಠಿಯಲ್ಲಿ ನಾವಿದ್ದೇವೆ. ವೇದಿಕೆಯಲ್ಲಿರುವಂತ ಎಲ್ಲ ಜನರಿಗೆ ನಮಸ್ಕಾರ ಮಾಡುತ್ತಾ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮಾಡುತ್ತಾ, ಗುರುಪುರ ಕಂಬಳ 2 ವರ್ಷ ಅತಿ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಿದೆ. ಇದು ಕಂಬಳ ಪ್ರೇಮಿಗಳಿಗೆ ಒಂದು ಬಹಳ ಸಂತೋಷದ ವಿಷಯ. 2 ವರ್ಷ ಬಹಳ ಉತ್ತಮ ರೀತಿಯಲ್ಲಿ ಆಗಿದೆ. ಈ ಸಲ ಇನ್ನೂ ಕೂಡ ಅತಿ ಉತ್ತಮವಾಗಿ ಆಗ್ತದೆ ಅಂತೇಳಿ ನಮ್ಮೆಲ್ಲ ಆಶೆ ಇದೆ. ಯಾಕೆಂತ ಹೇಳಿದ್ರೆ ಪ್ರಥಮ ವರ್ಷದಲ್ಲಿ ರಾಜ್ಕುಮಾರ್ ಶೆಟ್ಟಿ ಅವರ ಅಧ್ಯಕ್ಷತನದಲ್ಲಿ ಕಂಬಳ ನಡೆದಿತ್ತು. ಮತ್ತೆ 2 ವರ್ಷಗಳ ಅವಧಿಯಲ್ಲಿ ವಿನಯ್ ತಾಲಿ ಅವರ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಅತಿ ಒಗ್ಗಟ್ಟಿನ ಒಂದು ಇದು ಸಮಿತಿ ಆಗಿದೆ ಇಲ್ಲಿ ಗುರುಪುರದಲ್ಲಿ. ಹಾಗೂ ಇನ್ನೊಂದು ಸಂತೋಷ ಅಂತ ಹೇಳಿದ್ರೆ ಕಂಬಳದ ರಾಜ್ಯ ಕಂಬಳ ಅಸೋಸಿಯೇಷನ್ ಈಗ ಆಗಿದೆ. ಈ ವರ್ಷದಲ್ಲಿ ಇದೊಂದು ಹೊಸ ಅನುಭವ ಇವರಿಗೆ. ರಾಜ್ಯ ಕಂಬಳ ಅಸೋಸಿಯೇಷನ್ ಅಡಿಯಲ್ಲಿ ಈ ಕಂಬಳ ನಡೀತಾ ಇದೆ. ಶಿಸ್ತಿಗೆ ಪ್ರಥಮ ಆದ್ಯತೆಯನ್ನ ಕರ್ನಾಟಕ ರಾಜ್ಯ ಅಸೋಸಿಯೇಷನ್ ಇಷ್ಟ ತನಕ ಕೊಟ್ಟಿದೆ. ಇಲ್ಲೂ ಕೂಡ ಅದನ್ನೇ ಪಾಲಿಸಿಕೊಂಡು ಬರ್ತಾ ಇದೆ. ಗುರುಪುರ ಕಂಬಳದವರು ಎಲ್ಲ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಅಸೋಸಿಯೇಷನ್ಗೆ ಸಹಕಾರವನ್ನು ನೀಡುತ್ತಾರೆ ಎಂಬ ಭರವಸೆಯೊಂದಿಗೆ ಕಂಬಳ ಅತಿ ಉತ್ತಮವಾಗಿ ನಡೆಯಲಿ ಹಾಗೂ ಹೊಸ ಹೊಸ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಹಾಗೂ ಈ ವರ್ಷ ಗುರುಪುರ ಕಂಬಳದಲ್ಲಿ ಹೊಸ ಒಂದು ತಂಡ ಸಂಸದನ್ನ ಅಳವಡಿಸಿ ಉತ್ತಮ ರೀತಿಯಲ್ಲಿ ಮಾಡುತ್ತಾ ಇದೆ. ಈ ತಂಡಕ್ಕೂ ಎಲ್ಲ ಕೋಣದ ಯಜಮಾನರು ಸಹಕರಿಸಬೇಕು ಹಾಗೂ ಕಂಬಳದ ವ್ಯವಸ್ಥಾಪಕರು ಕೂಡ ಸಹಕರಿಸಬೇಕಂತ ಹೇಳಿ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಡಾಕ್ಟರ್ ದಿನಪ್ರಸಾದ್ ಶೆಟ್ಟಿ ಅವರ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಟ್ರೆಜರರ್ ಆಗಿ ನಾನು ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಲ್ಲ ಮಾಧ್ಯಮ ಮಿತ್ರರು ಗುರುಪುರ ಕಂಬಳಕ್ಕೆ ಅತಿ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಅಂತೇಳಿ ನನ್ನ ವಿನಂತಿಯನ್ನು ಮಾಡುತ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಕಂಬಳ, ನಮ್ಮ ಕಂಬಳ. ಕೆ ಸುರೇಶ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯವರೇ ಆದ ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಯುಟಿ ಖಾದರ್ ಫರೀದ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ಇರ್ತಾರೆ. ಅದೇ ರೀತಿ ದಿನೇಶ್ ಗುಂಡ್ರ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು. ಅದೇ ರೀತಿ ಬೇರೆ ಬೇರೆ ರಂಗದ ಸಹಕಾರಿ ರಂಗದಿಂದ ನಮ್ಮ MN ರಾಜೇಂದ್ರ ಕುಮಾರ್ ಅವರು, ಸಾಮಾಜಿಕ ರಂಗದಿಂದ ನಮ್ಮ ನಾಡೋಜ ಜಿ ಶಂಕರ್ ರವರು ಇರ್ಬೋದು, ಇತರ ಎಲ್ಲ ಬೇರೆ ಬೇರೆ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಇದರ ಒಂದು ಹೆಚ್ಚಿನ ಪ್ರಚಾರ ಕೊಟ್ಟು ನಮಗೆ ಸಹಕರಿಸಬೇಕಾಗಿ ಇನ್ನೊಂದ್ಸಲ ತಮ್ಮಲ್ಲಿ ಕೈ ಮುದ್ದು ಕೇಳ್ಕೊಳ್ತಾ ಇದೆ. ಯಾಕೆ ಆಗ್ತಾ ಉಂಟು ಅಂತ ಕೇಳಿದ್ರೆ 2 ಕಾರಣ. ಯಾರು ತಪ್ಪು ತಿಳ್ಕೊಳ್ಬಾರ್ದು. ಕಂಬಳ ವ್ಯವಸ್ಥಾಪಕರಲ್ಲಿ ಬಹುಪಾಲು ಹೆಚ್ಚಿನವರಿಗೆ ವೇದಿಕೆಯ ಕಾರ್ಯಕ್ರಮ ಬಿಟ್ಟರೆ ಉಳಿದ ಕಾರ್ಯಕ್ರಮಗಳ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಇರುವುದಿಲ್ಲ. ವೇದಿಕೆಯ ಕಾರ್ಯಕ್ರಮ ಕೂಡ ಅಷ್ಟೇ ಮುಖ್ಯ, ಹೋಗ್ತಿರೋಣ. ಆದ್ರೆ ನಮ್ಗೆ ಕಂಬಳದವರಿಗೆ VIPs ಯಾರು ಅಂತ ಕೇಳಿದ್ರೆ ಒಂದು ಕಡೆಯಲ್ಲಿ VVIP ಸ್ಟೇಜ್ನವರು ಇದ್ದಾರೆ, ನಮ್ಗೆ VIPs ಕೋಣಗಳು ಮತ್ತೆ ಕೋಣಗಳ ಒಟ್ಟಗ ಕಂಬಳಕ್ಕೆ. ಹೀಗಿರುವಾಗ ಸ್ವಯಂ ಶಿಸ್ತು ಅವರಲ್ಲಿ ಬೇಕು. ಒಂದು ಮಾತಿದೆ, ಎವರಿಬಡಿ ಕ್ಲೈಮ್ಸ್ ದೇರ್ ರೈಟ್ಸ್, ನಾಟ್ ಅಬೌಟ್ ಎವರ್ ಥಿಂಕ್ ಅಬೌಟ್ ದೇರ್ ರೈಟ್ಸ್, ನಾಟ್ ಅಬೌಟ್ ದೇರ್ ಡ್ಯೂಟೀಸ್. ಅಲ್ಲಿ ಶಿಸ್ತು ಸ್ವಲ್ಪ ಕಡಿಮೆ ಆಗ್ತಾ ಉಂಟು. ಅದೀಗ ಒಂದು ದೊಡ್ಡ ಇಶ್ಯೂ ಆಗಿದೆ. ಮೊನ್ನೆ ಒಂದು ಕಂಬಳದಲ್ಲಿ ಇಶ್ಯೂ ಆಗಿ ಸ್ವಲ್ಪ ಹೊಯ್ಕೈ ಆಗುವಂತ ಪರಿಸ್ಥಿತಿ ಬಂದು ಈಗ ಅದು ಕಂಪ್ಲೇಂಟ್ ಕೂಡ ಆಗಿದೆ. ಹಾಗಾಗಬಾರ್ದು. ಯಾಕಂದ್ರೆ 1 ವರ್ಷ ತಮ್ಗೆ ಗೊತ್ತಿರ್ಬೇಕು, ಈ ಪೇಟದವರ ಸಮಸ್ಯೆ ಬಂದಾಗ 14ರಿಂದ 17ರ ಮಧ್ಯೆ ಬೆತ್ತವನ್ನೇ ಹಿಡಿಯದೆ ಕಂಬಳ ಆದದ್ದಿದೆ 1 ವರ್ಷ. ಇಲ್ಲಿ 2 ಜನ ಬಿಟ್ರೆ ಉಳಿದವರು ಹಾಗೆ ಮಾಡಬಾರ್ದು. ಒಂದು ಕೋಣಗಳನ್ನು ಗುಡಿ ಅಂತ ಹೇಳಿದ ನಂತರ, ಬಿಡಿ ಅಂತ ಹೇಳಿದ ನಂತರ ಒಂದು ಹೆಜ್ಜೆ ಕೂಡ ಯಾರು ಬೇರೆಯವರು ಓಟಗಾರ ಬಿಟ್ಟರೆ ಬೇಡ ಓಡಿ ಬರಬಾರ್ದು. ಅದನ್ನು ನಾವು ಗುರುಪುರದ ಕಂಬಳದಲ್ಲಿ ನಾವು ನಾಲ್ದು
ಉಪ್ಪಿನಂಗಡಿ ಕಂಬಳದಲ್ಲಿ ಕೂಡ ಅನುಷ್ಠಾನಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಗುರುಪುರದ ಕಂಬಳದಲ್ಲಿ ಕೂಡ ನಾವು ಖಂಡಿತವಾಗಿಯೂ ಕೂಡ ಅದನ್ನು ನೋಡ್ಬೇಕು. ಯಾಕಂದ್ರೆ ಗುರುಪುರದ ಕಂಬಳ ನಾನು ನೋಡಿದ ಹಾಗೆ ಆ ಭಾಗದಲ್ಲಿ ಬಹಳ ಸ್ಟ್ರಿಕ್ಟ್ ನಲ್ಲಿ ಇದ್ದಾರೆ. ಸ್ಟ್ರಿಕ್ಟ್ ನವರು ಒಂದು 200 ಜನ, ಅವರ ಹೆಸರು ಗೊತ್ತಿಲ್ಲ ನನಗೆ, ಆದ್ರೂ ಕೂಡ ಬಹಳ ಶಿಸ್ತು ಅಂದ್ರೆ ಎಲ್ರಿಗೂ ಕೂಡ ಒಂದೇ ನಿಯಮ, ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಅಂತ ಇಲ್ಲ. ಕಳೆದ ವರ್ಷ ಕೂಡ ಹಾಗೆ ಮಾಡಿದ್ದಾರೆ. ಅದನ್ನು ಕೋಣಗಳೇ ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಕಂಬಳ ವ್ಯವಸ್ಥಾಪಕರಿಗೆ ಅದರ ಬಗ್ಗೆ ಹೆಚ್ಚು ಗಮನ ಇರಬೇಕು. ಒಂದು 4 ಜನ 10 ಜನ ಗಂತಿನಲ್ಲಿ ಸಹಕರಿಸುವವರು ಬ್ಯಾಚ್ ವೈಸ್, ನಾವು ಮೂಡುಬಿದ್ರೆಯಲ್ಲಿ ಮೇಯರ್ನಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಒಂದು 10-16 ಜನ ಇದ್ರೆ ಒಬ್ಬೊಬ್ಬರಿಗೆ 4 ಗಂಟೆ ಡ್ಯೂಟಿ ಹಾಗೆ ಬ್ಯಾಚ್ ವೈಸ್ ಮಾಡ್ತೇವೆ. ಆಗಿದ್ರೆ ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ಅವ್ರು ಹಿಂದೆ ಹೊರಗಿಂತ ಮುಂದೆ ಬರೋದು ಒಳ್ಳೆದು. ಅಷ್ಟು ಬರ್ತಾರೆ, ಹೆಚ್ಚು ಟ್ರೈನಿಂಗ್ ತೊಂದರೆ ಆಗ್ತದೆ. ನಮ್ಮ ನಾಯಕರಾದಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ, ನಮ್ಮ ಕಂಬಳದ ಅಧ್ಯಕ್ಷರಾದಂತಹ ಹಿಮಾಯತ್ ಅವರು, ವೇದಿಕೆಯಲ್ಲಿ ಎಲ್ಲ ಇದ್ದಾರೆ ಹಿರಿಯರು, ನಮ್ಮ ಎಲ್ಲ ಬಂಧುಗಳಿಗೆ ನಮಸ್ಕರಿಸ್ತಾ, ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ, ಹಿಮಾಯತ್ ಅವರು ನಮ್ಮ ನಿರೀಕ್ಷೆ ಇದ್ದಾರೆ. ಏಕೆಂದ್ರೆ ನಾವು ಮಾಡಿದ ಕಂಬಳ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆಗ್ತದೆ. ಒಂದು ನಮ್ಮ ಕಂಬಳ ಒಂದು ವಿಶಿಷ್ಟ ರೀತಿಯಲ್ಲಿ ಇರಬೇಕಂತ ಅವರ ಒಂದು ಚಿಂತನೆ. ಹಾಗೆ ಫಸ್ಟ್ ನಾವು ಕಂಬಳ ಮಾಡುವಾಗಲೇ ಜರ್ಮನ್ ಟೆಂಟ್ ಹಾಕಿದೆವು. ಎಲ್ಲಿ ಕೂಡ ಜರ್ಮನ್ ಟೆಂಟ್ ಹಾಕಲಿಲ್ಲ. ಜರ್ಮನ್ ಟೆಂಟ್ ಹಾಕಿ ಒಂದು ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದೆವು. ತದನಂತರ ಅನ್ನದಾನ ಮಾಡುವಂತ ವಿಚಾರ, ಎಲ್ಲರಿಗೆ ಬಂದರೆ ಅವರು ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು, ಅನ್ನದಾನ ಮಾಡಬೇಕು, ನಾವು ಅನ್ನದಾನ ಕೊಡ್ಬೇಕಂತ ಅದು ನಿರಂತರವಾಗಿ ನಡೀತಾ ಉಂಟು. ಈ ಸಲ ಮೈದೂರು ಕೂಡ ಅನ್ನದಾನ ಕೊಡ್ಬೇಕಂತ. ಲೇಟ್ ಆದ್ರೆ ಅವರಿಗೆ ಸಹ ತೊಂದರೆ ಆಗ್ತದೆ. ಒಂದ್ಸಲ ಗ್ಯಾಸಿನ ಸಮಸ್ಯೆ ಉಂಟು. ಆ ತರ ಇರುವಾಗ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೈದೂರ ನಮ್ಮ ಜಿಲ್ಲೆಯ ವಿಶಿಷ್ಟ ರೀತಿಯಲ್ಲಿ ಒಂದು ಅನ್ನದಾನ, ಅದನ್ನು ನಾವು ನೋಡ್ಬೇಕು. ನಾವು ಯಾವ ರೀತಿಯಲ್ಲಿ ಉಂಟು ಅಂತ, ಅದು ಬಾರಿ ಒಳ್ಳೆ ರೀತಿಯಲ್ಲಿ ನಡೆದ ಉಂಟು. ಅದು ಗಂಜಿ ಊಟ ಆಗಿ ಎಲ್ಲ ಬೇರೆ ಬೇರೆ ವಿಶಿಷ್ಟ ರೀತಿಯಲ್ಲಿ ಉಂಟು. ಅದಲ್ಲದೆ ಎಲ್ಲ ಎಷ್ಟು ನಮ್ಮ ಕೋಣಗಳು ಬರ್ತವೆ ಅವರಿಗೆ ಎಲ್ಲ ಭಾಗವಹಿಸುವಂತ ಕೋಣಗಳಿಗೆ ಒಂದು ಹುರುಳಿ ಕೊಡುವಂತ. ಯಾಕಂದ್ರೆ ಒಂದು ಕಡೆ ಬೆಳ್ಳಿಯ ನಾಣ್ಯ, ಆನಂತರ ಹುರುಳಿ ಕೋಣಗಳಿಗೆ ಕೊಡುವಂತದ್ದು. ಧನಿಯವರಿಗೆ ಕೊಟ್ಟ ಒಂದು ಕಡೆ ಕೊಟ್ರೆ ಆನಂತರ ಕೋಣಗಳಿಗೆ ಸಹ ಅದರಲ್ಲಿ ತೃಪ್ತಿ ಆಗ್ಬೇಕಂತ ಹೇಳಿ ಹುರುಳಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಈ ಸಲ. ಆನಂತರ ಚಲನಚಿತ್ರ ನಟಗಳೆಲ್ಲ ಬರ್ಲಿಕ್ಕೆ ಇದ್ದಾರೆ. ಆನಂತರ ಈಗ ವಿಶೇಷ ಉಡುಗೊರೆ ಅಂದ್ರೆ ಕನ್ನಡಗೆ ಪ್ರಥಮ 1 ಪೌಂಡ್ ಬಂಗಾರ, 700 ಕೋಲು ನೀರು ಹಾಯಿಸಿದಲ್ಲಿ 1 ಪೌಂಡ್. ದ್ವಿತೀಯ ಅಂದ್ರೆ ಅರ್ಧ ಪವನು, 600 ಕೋಲು ನೀರು ಹಾಯಿಸಿದಲ್ಲಿ ಅರ್ಧ ಪವನು ಬಂಗಾರ. ಹಗ್ಗ ವಿಭಾಗ ಹಿರಿಯ ಪ್ರಥಮ 1 ಪವನು, ದ್ವಿತೀಯ ಅರ್ಧ ಪವನು, ತೃತೀಯ 1 ಗ್ರಾಮು, ಚತುರ್ಥ 1 ಗ್ರಾಮು. ಹಗ್ಗ ವಿಭಾಗ ಕಿರಿಯ ಪ್ರಥಮ 1 ಪವನು, ದ್ವಿತೀಯ ಅರ್ಧ ಪವನು, ತೃತೀಯ 1 ಗ್ರಾಮು, ಚತುರ್ಥ 1 ಗ್ರಾಮು. ನೇಗಿಲು ವಿಭಾಗ ಹಿರಿಯ ಪ್ರಥಮ 1 ಪವನು, ದ್ವಿತೀಯ ಅರ್ಧ ಪವನು, ತೃತೀಯ 1 ಗ್ರಾಮು, ಚತುರ್ಥ 1 ಗ್ರಾಮು. ನೇಗಿಲು ವಿಭಾಗ ಕಿರಿಯ ಪ್ರಥಮ 1 ಪವನು, ದ್ವಿತೀಯ ಅರ್ಧ ಪವನು, ತೃತೀಯ 1 ಗ್ರಾಮು, ಚತುರ್ಥ 1 ಗ್ರಾಮು. ಅಡ್ಡ ಹಲಗೆ ಪ್ರಥಮ 1 ಪವನು, ದ್ವಿತೀಯ ಅರ್ಧ ಪವನು, ತೃತೀಯ 1 ಗ್ರಾಮು, ಚತುರ್ಥ 1 ಗ್ರಾಮು. ವಿಶೇಷ ಉಡುಗೊರೆ ಅಂದ್ರೆ ಕಲಹಲಗೆ ವಿಭಾಗದಲ್ಲಿ ನೀರು ಹಾಯಿಸಿದ ಎಲ್ಲಾ ಕೋಲುಗಾರರಿಗೆ 1 ಗ್ರಾಂ ಚಿನ್ನದ ಪದಕ. ಹಾಯಿಸದ 1 ಗ್ರಾಂ ಚಿನ್ನದ ಪದಕ. ಭಾಗವಹಿಸಿದ ಎಲ್ಲ ವಿಭಾಗದ ಕೋಲದ ಮಾಲೀಕರಿಗೆ ಬೆಳ್ಳಿಯ ಅದು ಕೊಡ್ಬೇಕು, ನಾವು ಹೇಳಿ ಆಯ್ತು. ಹಾಗೆ ನಮ್ದು ಅಂದ್ರೆ ಕಂಬಳ ಅಂದ್ರೆ ವರ್ಷ ಪ್ರತಿ ಇದು ಸರ್ವಧರ್ಮ, ಎಲ್ಲಾ ಸಮಾಜ ಎಲ್ಲ ಧರ್ಮಗಳನ್ನು ಸೇರಿಸುವಂತ ಕ್ರೀಡೆ ಇದ್ರೆ ಅದು ಕಂಬಳ. ಇದು ಎಲ್ಲ ಗುರುಪುರದಲ್ಲಿ ಇದು 3ನೇ ವರ್ಷಕ್ಕೆ ಇನ್ನು ಸಹ ಒಳ್ಳೆ ರೀತಿಯಲ್ಲಿ ನಡೆಯಬೇಕು. ವಿಶೇಷವಾಗಿ ನಮ್ಮ ಸಂಘ ಸಂಸ್ಥೆಗಳ, ಮಾಧ್ಯಮಗಳ ಎಲ್ಲ ಜನರ ಸಹಕಾರ ಬೇಕು. ಎಲ್ಲರೂ ಒಟ್ಟಿಗೆ ಸೇರಿ ಈ ಕಂಬಳವನ್ನು ಯಶಸ್ವಿ ಮಾಡಬೇಕು. ಎಲ್ಲರೂ ಇದೊಂದು ನಮ್ಮ ಗುರುಪುರ ಹಬ್ಬ ಅಂತ ಆಗ್ಬೇಕು. ಎಲ್ಲರೂ ಈಗ ಎಲ್ಲರೂ ತುಂಬಾ ಜನ ಈಗ ನಿಮಗೆ ಕಾರದವರು ಒಂದ್ಸಲ ಹೋದ್ಸಲ ಬರುವಾಗೆ ಹೆಂಚಿನ ಮರಳಿಗೆ ಒನಸು ಮಾತ ಕೊರಪ್ಪ ನಮ್ಮ ಅಂತ. ಹಾಗೆ ನಾವು ಒಳ್ಳೆ ರೀತಿಯಲ್ಲಿ ಇನ್ನು ಎಲ್ಲ ಪ್ರಚಾರ ಆಗಿ ನಮ್ಮ ಕಂಬಳ ನಿರಂತರವಾಗಿ ಒಳ್ಳೆ ರೀತಿಯಲ್ಲಿ ನಡೆಯಲಿ. ನಿಮ್ಮ
ಸಹಕಾರ ಬೇಕು, ಮಾಧ್ಯಮಗಳ ಸಹಕಾರ ಕೂಡ ಖಂಡಿತ ಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿರ್ಬೋದು, ದೃಶ್ಯ ಮಾಧ್ಯಮದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ನಿಮಗೆ ಧನ್ಯವಾದ ನೀಡುತ್ತಾ, ಎಲ್ಲರೂ ಕೂಡ ದಯವಿಟ್ಟು ಊಟ ಮಾಡಿ ಜೊತೆಗೆ ಸಹಭೋಜನ ಮಾಡಿ ಹೋಗ್ಬೇಕಾದ್ರೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಹಿರಿಯರಾದ ಆರ್.ಕೆ. ಪೃಥ್ವಿರಾಜ್ರವರಿಗೂ, ಗುಣಪಾಲ್ ಕರಂಬರವರಿಗೂ, ನಮ್ಮ BL ಪದ್ಮನಾಭ್ ಕೋಟ್ಯಾನ್ ಅವರಿಗೂ, ಲೋಕೇಶ್ ಶೆಟ್ಟಿ ಅವರಿಗೂ, ನಮ್ಮ ಪುರುಷೋತ್ತಮ್ ಚಿತ್ರಾಪುರ ಅವರಿಗೂ, ನಮ್ಮ ಯಶವಂತ್ ಅವರಿಗೂ, ವಿನಯ್ ಕುಮಾರ್ ಶೆಟ್ಟಿ, ಪದ್ಮನಾಭ್ ಶೆಟ್ಟಿ, ಅದೇ ರೀತಿ ಹರೀಶ್ ಭಂಡಾರಿ, ನಮ್ಮ ಉಮೇಶ್ ಶೆಟ್ಟಿ ಮೇಗಿನಮನೆ, ಉಮೇಶ್ ಶೆಟ್ಟಿ ವಕೀಲರು, ಅದೇ ರೀತಿ ಉಮೇಶ್ ಅದೇ ರೀತಿ UT ಇಬ್ರಾಹಿಂ ಅವರು, ಗಿರೀಶ್ ಆಳ್ವಾರ್ ಅವರು, ನಮ್ಮ ಅಬ್ದುಲ್ ಅಜೀಜ್ ಬಾಷಾ, ಮೊಹಮ್ಮದ್ ಅವರಿಗೂ, ಅದೆಲ್ಲ ಸುನೀಲ್ ಪೂಜಾರಿ ಅವರಿದ್ದಾರೆ, ಇವರಿಗೆಲ್ಲರಿಗೂ ವಂದಿಸಿ ಎಲ್ಲರೂ ನಾವೆಲ್ಲ ಸೇರಿ ಸಹಭೋಜನ ಸ್ವೀಕರಿಸಿ ಹೋಗ್ಬೇಕು ಅಂತ ಕೇಳಿಕೊಂಡಿದ್ದೇನೆ. ಥ್ಯಾಂಕ್ ಯು.